Hello friends, welcome back. Today's class we discuss Hindi 8th standard chapter 6 समाचार पत्र की आत्मकथा। इस पाठ के द्वारा बच्चे समाचार पत्र के महत्व और लाभ को समझ सकते हैं। ಈ ಪಾಠದಿಂದ ಮಕ್ಕಳಿಗೆ ಪತ್ರಿಕೆಯ ಲಾಭ ಮತ್ತು ಅದರ ಮಹತ್ವ ತಿಳಿತಾ ಹೋಗುತ್ತೆ। रोज सबरे घर में हूँ, देश विदेश की खबरें सुना हूँ, जमीन आसमान की बातें बताऊँ, जानते हो मैं कौन हूँ। ಪ್ರತಿದಿನ ಬೆಳಗ್ಗೆ ನಾನು ನಿಮ್ಮ ಮನೆಗೆ ಬರ್ತೇನೆ, ದೇಶ ವಿದೇಶದ ಸುದ್ದಿಗಳನ್ನ ಹೇಳ್ತೀನಿ ಮತ್ತು ಜಮೀನ್ ಆಸ್ಮಾನ್ ಅಂದರೆ ಭೂಮಿ ಮತ್ತು ಆಕಾಶದ ಸುದ್ದಿಗಳನ್ನು ಹೇಳ್ತೀನಿ। ಜನತೆ ಹೋ ಮೇ ಕೌನ್ ಹೂ, ಹಾಗಾದರೆ ನಾನು ಯಾರು, ನಿಮ್ಗೆ ಗೊತ್ತಿದೆಯಾ ನಾನು ಯಾರು ಅಂತ। ಎಸ್, ಇದು ಪತ್ರಿಕೆ। याद आया आपको, मैं ही समाचार पत्र हूँ। सुबह होती ही मैं हर घर में दिखाई देता हूँ। कई लोगों के मुझे पढ़े बिना सुबह ही नहीं होती। याद आया आपको, ನಿಮ್ಗೆ ನೆನಪಿದೆಯಾ, ನಾನು ಸಮಾಚಾರ ಪತ್ರ, मैं ही समाचार पत्र। सुबह होती ही मैं हर घर दिखाई देता हूँ। ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲರ ಮನೆಯಲ್ಲೂ ಸಹ ಕಾಣಿಸ್ಕೊಳ್ತೀನಿ। ಮತ್ತೆ ಕೆಲವೊಬ್ಬರಿಗೆ ನಾನು ನೋಡದೆ ಬೆಳಕೇನೆ ಅರಿಯಲ್ಲ, ಬೆಳಗ್ಗೆನೇ ಆಗಲ್ಲ। ಕಹಿ ಮುಜೆ ಪಡ್ತೆ ಪಡ್ತೆ ಹಿ ಚಾಯಾ ಕಾಫಿ ಪೀತೆ ಹೈ, ಮತ್ತೆ ಕೆಲವೊಬ್ಬರು ನನ್ನನ್ನು ಓದ್ತಾ ಓದ್ತಾ ಟೀ ಮತ್ತು ಕಾಫಿನ ಕುಡಿತಾ ಹೋಗ್ತಾರೆ। मैं व्यक्ति के जीवन का एक महत्वपूर्ण हिस्सा बन गया हूँ। ನಾನು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಭಾಗ ಆಗಿದ್ದೀನಿ। मैं मनुष्य को उनके अपने घर बैठे बैठे सारे विश्व के जानकारी देता हूँ। ಮನುಷ್ಯ ತನ್ನ ಮನೆಯಲ್ಲೇ ಕುಳಿತು ಇಡೀ ವಿಶ್ವದ ಬಗ್ಗೆ ತಿಳ್ಕೋಬಹುದು, ಯಾರಿಂದ, ಸಮಾಚಾರ ಪತ್ರದಿಂದ। मैं हमारी गरीबी सबके ज्ञान का सस्त और सुलभ साधन हूँ। ನಾನು ಸಾಹುಕಾರರು ಮತ್ತು ಬಡವರಿಗೆ ಒಂದು ಜ್ಞಾನದ ಹಗ್ಗ ಆಗಿದ್ದೀನಿ ಮತ್ತು ಸುಲಭ ಸಾಧನ ಸಹ। ಪ್ರಾಚೀನ ಕಾಲ में राज महाराज कबूतरों के द्वारा संदेश भेज करते थे। ಪ್ರಾಚೀನ ಕಾಲ ಅಂದರೆ ಏನ್ಸಿಯಂಟ್ ಟೈಮಲ್ಲಿ ರಾಜ ಮಹಾರಾಜರು ಪಾರಿವಾಳದ ಮೂಲಕ ಸಂದೇಶವನ್ನು ಕಳಿಸ್ತಿದ್ರು। ಸಂದೇಶವಾಹಕ ಭಿ ಸಂದೇಶ ಲೇಕರ್ ಜಾ ಸಕ್ತೆ ಹೈ, ಸಂದೇಶವಾಹಕರು ಸಹ ಇದಕ್ಕೆ ಸಹಾಯ ಮಾಡ್ತಿದ್ರು। ರಾಜರಂದರೆ ಅವ್ರ ಕೆಳಗಡೆ ಮಂತ್ರಿಗಳು, ಸೇವಕರು, ಸೈನಿಕರು, ದಾಸರು, ದಾಸಿಯರು, ಗೂಢಾಚಾರ್ಯರು ಮತ್ತು ಸಂದೇಶವಾಹಕರು, ಇಷ್ಟು ಜನಗಳು ಇರ್ತಾರೆ। ತುಂಬ ಜನಗಳು ಇರ್ತಾರೆ, ಆದರೆ ಇಷ್ಟು ಫಾರ್ ಎಕ್ಸಾಂಪಲ್ ಸಂದೇಶವಾಹಕರು ಅಂದರೆ ಅವರು ತಮ್ಮ ರಾಜ ಕೊಟ್ಟಿರತಕ್ಕಂಥ ಸಂದೇಶವನ್ನು ಇನ್ನೊಬ್ಬ ರಾಜನಿಗೆ ಅಥವಾ ಅವ್ರು ಯಾರಿಗೆ ಹೇಳಿರ್ತಾರೋ ಅವರಿಗೆ ತಲುಪಿಸಿ ಅವರಿಂದ ಏನು ರಿಪ್ಲೈ ಬರುತ್ತೋ ಅದನ್ನು ಮತ್ತೆ ತೊಗೊಂಬಂದು ರಾಜನ ಕೈಗೆ ಕೊಡೋದಾಗಿರ್ತದೆ, ಇದು ಅವ್ರ ಕೆಲಸ। आज समाचार पहुंचाने के कई साधन बने हैं, जिनमें ರೇಡಿಯೋ, ಟೆಲಿಫೋನ್, ದೂರದರ್ಶನ್, ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೈ। ಇವತ್ತು ನಾವು ಸಮಾಚಾರವನ್ನು ಕೇಳೋದಕ್ಕೆ ತುಂಬ ಸಾಧನಗಳನ್ನು ಯೂಸ್ ಮಾಡ್ತೀವಿ। ರೇಡಿಯೋಗಳನ್ನ ಯೂಸ್ ಮಾಡ್ತೀವಿ, ಟೆಲಿಫೋನ್, ಟಿವಿ, ಕಂಪ್ಯೂಟರ್ ಇವೆಲ್ಲ ಸಹ ನನ್ನ ಮಿತ್ರರು, ಆದಿ ಮೇರೆ ಸಾಥಿ ಹೈ। रेडियो जैसे साधनों से समाचार केवल सुना जा सकते हैं और दूरदर्शन जैसे साधनों के द्वारा सुनाने के साथ साथ घटनाओं के देख जा सकता है। ನಾವು ರೇಡಿಯೋ ಮೂಲಕ ಸಮಾಚಾರವನ್ನು ಕೇವಲ ಕೇಳಬಹುದು, ಆದರೆ ದೂರದರ್ಶನದ ಮೂಲಕ ಕೇಳುವುದರ ಜೊತೆಗೆ ಸಮಾಚಾರವನ್ನು ನೋಡಬಹುದು ಸಹ। सुनने के साथ साथ घटनाओं के देख जा सकता हूँ, लेकिन इन सभी से मैं सरल और मिथ्यावाही साधन हूँ और लोगों तक तरह तरह के ಸಮಾಚಾರ ಪಹುಂಚಾನೆ। ಇದೆಲ್ಲದರ ಪೈಕಿ ನಾನು ಸರಳ ಮತ್ತು ಮಿಥ್ಯಾವಾಹಿ ಸಾಧನ, ನಾನು ನಿಮ್ಮ ಮನೆಗೆ ವಿವಿಧ ರೀತಿಯಲ್ಲಿ ತಲುಪುತ್ತೇನೆ ಅಂತ ಹೇಳ್ತಾ ಇದೆ। नेक्स्ट, भारतवर्ष में पहले में अंग्रेजी में बंगाल गazette नाम से सन 1780 में ಪ್ರಕಾಶಿತ हुआ। ಭಾರತ ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ಇಂಗ್ಲಿಷ್ ಪತ್ರಿಕೆ ಪ್ರಕಟಗೊಳ್ಳುತ್ತೆ, ಯಾವಾಗ ಅಂದರೆ 1780ರಲ್ಲಿ ಬಾಂಗಾಲ್ ಗಾಜೆಟ್ ಅನ್ನುವಂಥ ಪತ್ರಿಕೆ ಪ್ರಕಟಗೊಳ್ಳುತ್ತೆ। ನಂತರ ಹಿಂದಿ ಮೇ ಉಂದಾತ್ ಮಾರ್ತಾಂಡ್, ನಂತರ ಕನ್ನಡದಲ್ಲಿ ಮೊಟ್ಟ ಮೊದಲನೆಯ ಪತ್ರಿಕೆ ಮಂಗಳೂರು ಸಮಾಚಾರ, ಇದು 1843 1843 ಮೇ ಪ್ರಕಟ ಹುವಾ। ಇದನ್ನು ಸ್ಥಾಪಿಸ್ತಕ್ಕಂಥವ್ರು ಹರ್ಮನ್ ಮಾಂಗ್ಲೆಂಗ್ ಅನ್ನೋರು ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆಯನ್ನು 1843ರಲ್ಲಿ ಸ್ಥಾಪಿಸ್ತಾರೆ ಮತ್ತು ಇದು ಮೊಟ್ಟ ಮೊದಲ ಕನ್ನಡ ಪತ್ರಿಕೆ। वर्तमान समय में विभिन्न भाषाओं के हजारों की संख्या में प्रकाशित होता रहता हूँ। ವರ್ತಮಾನದಲ್ಲಿ ವಿಭಿನ್ನ ಭಾಷೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪತ್ರಿಕೆಗಳು ಪ್ರಕಟಿತವಾಗಿವೆ। ಯಾವ್ಯಾವಂದರೆ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ,
अमर उजाला, दैनिक जागरण, राजस्थान पत्रिक, ಜನಸತ್ತಾ ಆದಿ ಉನ್ಕೆ ನಾಮ್ ಸೆ ಆಪ್ಕೋ ಮಿಲ್ ಸಕ್ತಾ ಹೂಂ. ಇವೆಲ್ಲವೂ ಸಹ ಭಾರತ ವರ್ಷದಲ್ಲಿ ಇವತ್ತು ನಾವು ನೋಡ್ತಕ್ಕಂಥ ಪತ್ರಿಕೆಗಳು. मैं दैनिक साप्ताहिक पाक्षिक आदि के रूप से आपको हाथ से रहता हूँ. ನಾನು ದೈನಿಕ ಅಂದರೆ ದಿನ, ಸಾಪ್ತಾಹಿಕ ವಾರಕ್ಕೊಮ್ಮೆ, ನಾನು ದಿನ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಸಹ ಬರ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಡೈಲಿ ಬರೋ ಅಂಥ ನ್ಯೂಸ್ ಪೇಪರೇ ಬೇರೆ ಇರುತ್ತೆ. ವಾರಕ್ಕೊಮ್ಮೆ ಅಂದರೆ ಶನಿವಾರ ನಾವು ಮಕ್ಕಳ ಚಟುವಟಿಕೆಗಳನ್ನು ನೋಡ್ಬೋದು, ಶುಕ್ರವಾರ ನಾವು ನ್ಯೂಸ್ ಪೇಪರಲ್ಲಿ ಫಿಲಿಮ್ಸ್ ಬಗ್ಗೆ ನೋಡ್ಬೋದು. ನಂತರ 15 ದಿನಕ್ಕೊಂದ್ಸರಿ ಬರ್ತಕ್ಕಂಥ ಪತ್ರಿಕೆನೇ ಬೇರೆ ಇರುತ್ತೆ. ಈ ವಿಷಯದ ದೃಷ್ಟಿಯಿಂದ ನೋಡ್ತಾ ಹೋದರೆ, विषय के दृष्टि मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों के विभाजित किया जाता है. ಈ ವಿಷಯದ ದೃಷ್ಟಿಯಿಂದ ನೋಡ್ತಾ ಹೋದರೆ ನಾನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಮನೋರಂಜಕೀಯವಾಗಿ ಇನ್ನೂ ಈ ರೀತಿ ಬಹಳ ವಿಭಜಿತವಾಗಿದ್ದೀನಿ ಅಂತ ಇಲ್ಲಿ ಸಮಾಚಾರ ಪತ್ರ ಹೇಳುತ್ತೆ. ನಂತರ मुझमें देश विदेशों में घटने वाली घटनाओं का विवरण रहता है. मुझसे खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापारी संबंधी सूचनाएं मिलता है. कार्टून, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी मुझसे जान सकते हैं. ನಾನು ದೇಶ ವಿದೇಶದ ಘಟನೆಗಳನ್ನು ವಿವರಣೆ ಮಾಡ್ತೀನಿ ಮತ್ತು ನನ್ನಲ್ಲಿ ಸ್ಪೋರ್ಟ್ಸ್, ಗೇಮ್ಸ್, ಫಿಲಿಮ್ಸ್, ವೆದರ್, ಕ್ಲೈಮೇಟ್, ನೌಕರಿ ಜಾಬ್ಗೆ ಸಂಬಂಧಿಸಿದಂತಹ ಜಾಹೀರಾತುಗಳು, ಇಂದಿನ ಮಾರುಕಟ್ಟೆ, ಕೃಷಿಗೆ ಸಂಬಂಧಿಸಿದಂತಹ ಮಾರುಕಟ್ಟೆ, ಕಾರ್ಟೂನ್ ಮೀನ್ಸ್ ಚಿಂಟು ಟಿ ವಿ, ಪದಬಂದ್ ಅಂದರೆ ಕನ್ನಡದಲ್ಲಿ ಪದಬಂದ್ ಅಂತ ಇರುತ್ತೆ ನ್ಯೂಸ್ ಪೇಪರಲ್ಲಿ, ಸುಡುಕು ಪಕ್ಕ ಇರುತ್ತೆ. ಅದರಲ್ಲಿ ನಮಗೆ ಒಂದು ಕ್ಲೂ ಕೊಟ್ಟು ಅದಕ್ಕೆ ತಕ್ಕಂತೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ವಿವಾಹ ಸಂಬಂಧಿ ವಿಜ್ಞಾಪನ, ವಿವಾಹಕ್ಕೆ ಸಂಬಂಧಿಸಿದಂತಹ ಜಾಹೀರಾತುಗಳು, ಪರೀಕ್ಷೋಪಯೋಗಿ ಸಾಮಗ್ರಿ ಅಂದರೆ ಪರೀಕ್ಷೆಗೆ ಯೂಸ್ ಆಗುವಂಥ ವಿಷಯಗಳು. ಫಾರ್ ಎಕ್ಸಾಂಪಲ್ 15 ಡೇಸ್ಗೆ ಒನ್ ಟೈಮ್ ಬರುವಂಥ ಪತ್ರಿಕೆ ಇದು. ಅದರಲ್ಲಿ ತುಂಬ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಇರುತ್ತೆ. ಅದು 5th ನವೋದಯ ಎಕ್ಸಾಮ್ಗೂ ಮತ್ತು 10th ಕೂಡ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಪರೀಕ್ಷಾ ಫಲ್ ಅಂದರೆ ಎಕ್ಸಾಮ್ ರಿಸಲ್ಟ್, ಇಂಥವರು ಸ್ಟೇಟಿಗೆ ಫಸ್ಟ್ ಆಗಿದ್ದಾರೆ SLCಲಿ, ನೆಕ್ಸ್ಟ್ ಇಂಥವರು ಸ್ಟೇಟ್ಗೆ ಸೆಕೆಂಡ್ ಆಗಿದ್ದಾರೆ SLCಲಿ, ಈ ರೀತಿ ಆದಿ ಭಿ ಮುझसे जान सकते हैं ಮತ್ತು ನಾವು ಮುಂತಾದವುಗಳನ್ನು ನಾವು ನನ್ನಲ್ಲಿ ನೋಡಬಹುದು, ಸಮಾಚಾರ ಪತ್ರದಲ್ಲಿ ನಾವು ನೋಡಬಹುದು. आजकल मेरे अंदर समय पर बड़े बड़े लेखकों के रचनाएं भी प्रकाशित होने लगी हैं. ಆಜ್ಕಾಲ್ ಇವತ್ತಿನ ಕಾಲದಲ್ಲಿ ಸಮಯಕ್ಕೆ ತಕ್ಕಂತೆ ದೊಡ್ಡ ದೊಡ್ಡ ಲೇಖಕರು ರಚನೆ ಮಾಡಿರತಕ್ಕಂಥ ರಚನೆಗಳು ಪ್ರಕಟಿತವಾಗ್ತಿವೆ. ಯಾವ್ಯಾವ ಅಂದರೆ ವಿಶೇಷಾಂಕಿ ಜೀವನಿ, ಕವಿತಾ, ಏಕಾಂಕಿ, ನಾಟಕ, ಕಹಾನಿ, ಆಲೋಚನ, ಸ್वस्थ, ಫಿಲಿಮ್ ಸಂಬಂಧಿ ಸೂಚನಾएं भी प्रकटित होत रहे. ಫಸ್ಟ್ ಏನಂದರೆ ಜೀವನಿ ಅಂದರೆ ಬಯೋಗ್ರಫಿ, ಕವಿತಾ ಕವನ, ಏಕಾಂಕಿ ಪಠಣ, ನಾಟಕ, ಕಹಾನಿ ಅಂದರೆ ಕತೆ, ಆಲೋಚನ ವಿಮರ್ಶೆ, ಸ್ವಸ್ಥ ಅಂದರೆ ಆರೋಗ್ಯ, ಮತ್ತು ಫಿಲಿಮ್ಗೆ ಸಂಬಂಧಿಸಿದಂತಹ ಸೂಚನಾएं ಮಿಲ್ತಾ ಹೈ. ಫಿಲಿಮ್ಗೆ ಸಂಬಂಧಿಸಿದಂತಹ ಕೆಲವು ವಿಷಯಗಳು ನನ್ನಲ್ಲಿ ಪ್ರಕಟಿತವಾಗುತ್ತವೆ. ಕಿಸಾನ್ ಕೆ ಲಿಯೇ ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ ಭಿ ಮೈ ದೇ ಸಕ್ತಾ ಹೂಂ. ಕೃಷಿಗೆ ಸಂಬಂಧಿಸಿದಂಥ ವಿಶೇಷ ಮಾಹಿತಿಗಳನ್ನು ಸಹ ನಮಗೆ ನ್ಯೂಸ್ ಪೇಪರ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್, ಇನ್ ಸಬ್ಕೆ ಹಲವು ಲೋಗೆ ಮೇರೆ ಕಾರಣ ವೈಜ್ಞಾನಿಕ ಆವಿಷ್ಕರಣ ಸೇ ಭಿ ಪರಿಚಿತ್ ಹೋತಿ ಹೈ. ಇಷ್ಟೇ ಅಲ್ಲದೆ ನನ್ನ ಕಾರಣದಿಂದಲೇ ಇವತ್ತು ವೈಜ್ಞಾನಿಕ ಆವಿಷ್ಕರಣಗಳು ಪರಿಚಯವಾಗಿದೆ. ಯಾದ್ ಸಂಗ್ರಹ ಹಿ ಔರ್ ಧ್ಯಾನ್ ದೇ ತೋ ಅವಶ್ಯಕ ವಿಶೇಷೋಂ ಕೆ ಖತರ್ನೆ ಭಿ ಅಪ್ನೆ ಪಾಸ್ ರಾಖ್ ಸಕತೆ ಹೈ. ಅಂದರೆ ನಿಮಗೆ ನೀವು ಸಂಗ್ರಹಣೆ ಗಮನ ನೀಡಿದರೆ ನಿಮಗೆ ಯಾವುದು ಭಾಳ ಇಷ್ಟ ಆಗುತ್ತೋ, ನಿಮಗೆ ಯಾವುದು ಅಗತ್ಯವಿರುತ್ತೋ ಅಂತಹ ವಿಷಯಗಳನ್ನು ನೀವು ಕತ್ತರಿಸಿ ನಿಮ್ಮ ಹತ್ರ ಇಟ್ಕೋಬಹುದು. ಖತರ್ನಾಕ್ ಭಿ ಅಪ್ನೆ ಪಾಸ್ ರಾಖ್ ಸಕ್ತೆ ಹೈ. ಆಜ್ ಮೇ ವ್ಯಕ್ತಿ ಕಾ ಜೀವನ ಕಾ ಏಕ್ ಅಭಿನ್ನ ಅಂಗ ಬನ್ ಗಾಯಾ ಹೂಂ. ನಾನು ಇವತ್ತು ವ್ಯಕ್ತಿಯ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದ್ದೀನಿ. ಅಭಿ ಸೆ ಆಪ್ ಭಿ ಮುझे ಪढ़ने लोगों को तो आगे चलकर जीवन में आपकी बहुत सहायता करूँगा. ಅಂದರೆ ನೀವು ನನ್ನನ್ನು ಇಂದಿನಿಂದನೇ ಓದೋದಕ್ಕೆ ಶುರು ಮಾಡಿಕೊಳ್ಳ್ರಿ, ಭವಿಷ್ಯದಲ್ಲಿ ನಾನು ನಿಮ್ಮ ಜೀವನದಲ್ಲಿ ತುಂಬ ಸಹಾಯ ಮಾಡ್ತೀನಿ, ಬಹುತ್ ಸಹಾಯತ ಕರುಂಗಾ ಅಂತ ಹೇಳ್ತಾ ಇದೆ. ಏಕ್ ಬಾರ್ ಆಪ್ಕೋ ಔರ್ ಮೇರೆ ರಿಶ್ತೆ ಬನ್ ಜಾಯೆ ತೋ ವಹ ಜಿಂದಗಿ ಭರ್ ಟೂಟಾಗ ನಹಿ. ಒಂದು ಸರಿ ನಮ್ಮ ಮತ್ತು ನಿಮ್ಮ ಸಂಬಂಧ ಹೊಂದಿದ್ರೆ ಅದು
ಜೀವನಕ್ಕಾಗಿ ಮರೆಯೋದಿಲ್ಲ ಅಂತ ಹೇಳ್ತಿದೆ. ಅದು ಜಿಂದಗಿ ಭರ್ ಟುಟಾಗ ನಹಿ, ನಾವು ಜೀವನಕ್ಕಾಗಿ ನಾವು ಅದನ್ನ ಎಂದೂ ಮರೆಯೋಕ್ಕಾಗಲ್ಲ. ನಮ್ಮ ಮತ್ತು ನಿಮ್ಮ ನಡುವೆ ಒಂದು ಸಂಬಂಧ ಬೆಳೆದ್ರೆ ಅಂತ ಇಲ್ಲಿ ನ್ಯೂಸ್ ಪೇಪರ್ ಹೇಳ್ತಾ ಇದೆ. ಚಲಾಯಿ ಹಾಜ್ ಹಿ ಮೇ ಚಲಾಯಿ ಆಜ್ ಸೆ ಹಿ ಯಾದ್ ಯಹ ಆದತ್ ಡಾಲ್ ಲಜಿಯೇ. ಹೋಗಿ ಬನ್ನಿ, ಇವತ್ತಿಂದನೇ ನಾವು ನ್ಯೂಸ್ ಪೇಪರ್ ಓದೋದನ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದಿಷ್ಟು ಚಾಪ್ಟರ್ 6 8th ಸ್ಟ್ಯಾಂಡರ್ಡ್ ಸಮಾಚಾರ ಪತ್ರಿಕೆ ಆತ್ಮಕಥಾ ಅನ್ನುವಂಥ ಲೆಸನ್. ಪ್ಲೀಸ್ ಗೈಸ್, ಶೇರ್ ದಿಸ್ ವಿಡಿಯೋ and commented your opinion. Don't forget like the videos and subscribe my channel. Thank you for everyone.